ನಗರದ ವಾಸವಿ ಕಾಲೋನಿಯಲ್ಲಿರುವ ಶ್ರೀ ಶಾರದಾಶ್ರಮದಲ್ಲಿ ಪ್ರತಿ ತಿಂಗಳು ಜೀವ ಶಿವ ಸೇವೆ ಕಾರ್ಯಕ್ರಮದ ಅಂಗವಾಗಿ ಆರ್ಥಿಕವಾಗಿ ಹಿಂದುಳಿದ ಹಾಗೂ ಚಿಂತೆ ಆಯುವ 22 ಕುಟುಂಬಗಳ ಮಹಿಳೆಯರಿಗೆ ದಿನಬಳಕೆಯ ಅಗತ್ಯ ವಸ್ತುಗಳನ್ನು ಒಳಗೊಂಡ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವು ಆಶ್ರಮದ ದೇವಸ್ಥಾನದಲ್ಲಿ ಪೂಜೆ, ಪ್ರಾರ್ಥನೆ ಹಾಗೂ ಆರತಿಯೊಂದಿಗೆ ಆರಂಭಗೊಂಡಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶಾರದಾಶ್ರಮದ ಅಧ್ಯಕ್ಷೆ ಮಾತಾಜಿ ತ್ಯಾಗಮಯಿ ಅವರು ಅನ್ನದಾನ, ಪ್ರಾಣದಾನ, ಜ್ಞಾನದಾನ ಹಾಗೂ ಆಧ್ಯಾತ್ಮಿಕ ವಿದ್ಯಾದಾನ ಎಂಬ 4 ಮಹತ್ವದ ದಾನಗಳ ಕುರಿತು ಪ್ರವಚನ ನೀಡಿ ಸಮಾಜ ಸೇವೆಯ ಮಹತ್ವವನ್ನು ವಿವರಿಸಿದರು. ಸತ್ಸಂಗದ ಅಂಗವಾಗಿ ಯತೀಶ್ ಎಂ ಸಿದ್ದಾಪುರ ಅವರ ನೇತೃತ್ವದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಭಜನೆ, ದಿವ್ಯಾತ್ರೆಗೆ ಮಂಗಳಾರತಿ, ಸನ್ಯಾಸಿ ಗೀತೆಯ ಗಾಯನ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ವಿತರಣಾ ಕಾರ್ಯಕ್ರಮದಲ್ಲಿ ಎಚ್ ಲಕ್ಷ್ಮೀದೇವಮ್ಮ, ರಾಘವೇಂದ್ರ, ವನಜಾಕ್ಷಿ, ಪಿಎಸ್ ಮಾಣಿಕ್ಯ, ಸತ್ಯನಾರಾಯಣ, ಕವಿತಾ, ಬಿ ಸುಮನ್, ರಶ್ಮಿ, ಉಷಾ, ಶ್ರೀನಿವಾಸ್, ಹೃತಿಕ್, ಯತೀಶ್ ಎಂ ಸಿದ್ದಾಪುರ, ಡಾಕ್ಟರ್ ಭೂಮಿಕಾ, ಮಾನ್ಯ ಸಂತೋಷ್, ಡಿ ಕಾವೇರಿ, ಮಂಜುಳಮ್ಮ, ಕಿರಣ್, ಸಾಯಿ ಸ್ಫೂರ್ತಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಭಕ್ತಾದಿಗಳು ಭಾಗವಹಿಸಿದರು. ಸರಸ್ವತಿ ಯಜತಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ನ ಶೃಣ್ವನ್ನೋತಿಭಿಃ ಸಿದ್ಧಸಾದನಂ. ರಾಮ ಜಯ ಜಯ You are all doing that, or you will be going to do that. Is it not? It is the greatest service. Annadana, Pranadana. Next comes Vidyadana. Athva Jnanadana. Everybody else. Jnanadana. ನಾಲ್ಕನೆಯದು ಅಧ್ಯಾತ್ಮ ವಿದ್ಯಾದಾನ. ಅನ್ನದಾನಕ್ಕೆ ಬಹಳ ಮಹತ್ವ ಇದೆ. ಸ್ವಾಮಿ ಪುರುಷೋತ್ತಮಾನಂದಜಿಯವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ, ಅವನೇ ಒಬ್ಬರು. ಅದಕ್ಕಿಂತ ಹೆಚ್ಚಾಗಿ ಭಗವಂತ ಎಲ್ಲರ ಹೊಟ್ಟೆಯೊಳಗೆ ಇದ್ದಾನೆ. ಅವನಿಗೆ ತೃಪ್ತಿಯಾದರೆ ಅವನು ಸಂತೋಷಿಸುತ್ತಾನೆ. ಹೌದಲ್ವಾ? ನೀವು 2 ದಿನ ಉಪವಾಸ ಇರಿ, ನೋಡೋಣ ಏನಾಗ್ತದೆ. 2 ದಿನ ಬೇಡ, 1 ದಿನ ನೀವು ಗೊತ್ತಾಗುತ್ತೆ. ಕಣ್ಣಿಗೆ ಶಕ್ತಿ ಇಲ್ಲ, ಕಿವಿಗೆ ಶಕ್ತಿ ಇಲ್ಲ, ಮಾತನಾಡಿ ಶಕ್ತಿ ಇಲ್ಲ, ಸುಮ್ಮನೆ ಕೋಪ ಬರ್ತಿರುತ್ತೆ, ಕೈ ಕಾಲು ಆಡಿಸ್ಲಿಕ್ಕಾಗಲ್ಲ. ನೋಡಿ, ಅನ್ನದಾನದ ಮಹಿಮೆ ಎಷ್ಟು ಇದೆ. ಅನ್ನದಾನ ಮಾಡಿ ಅನ್ನ ಕೊಟ್ಟರು ಅವ್ರು ಹೋಗಿ ಒಂದು ಕೊಲೆ ಮಾಡಿದ್ರೆ ಆ ಪಾಪ ನಿಂದತ್ತೆ. ಇದು ಡೇಂಜರ್ ಇದೆ. ಆದರೆ ರೈಟ್ ಪರ್ಸನ್ ಅನ್ನು ಗುರುತಿಸುವುದು ಬಹಳ ಕಠಿಣ ಇದೆ. ನಮಗೆ ಗೊತ್ತಾಗುತ್ತೆ. ವಿಷ್ಣು ಗುರುದೇವೋ ಮಹೇಶ್ವರ. ಹಿನ್ನೆಲೆಯಲ್ಲಿ ಇರುವಂತಹ ಕಾರ್ಮಿಕರಿಗೆ ಅಥವಾ ವ್ಯಕ್ತಿಗಳಿಗೆ ಜೀವಶಿವ ಸೇವೆಯ ಅಂಗವಾಗಿ ಪ್ರೊವಿಷನ್ಸ್ ಕಿಟ್ ಅನ್ನು ಕೊಡ್ತಾ ಇದ್ದೇವೆ. ಆ ಪ್ರೊವಿಷನ್ಸ್ ಕಿಟ್ ಅನ್ನು ನಾವು ಭಗವಂತನಿಗೆ ಅರ್ಪಿಸ್ತಾ ಇದ್ದೇವೆ ಅನ್ನುವ ಭಾವನೆಯಿಂದ ಇವರೆಲ್ಲರಿಗೂ ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಯಾರು ಇದನ್ನು ಕೊಡ್ಲಿಕ್ಕೆ ಸಹಾಯ ಮಾಡಿದ್ರಲ್ಲ, ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲಿ ತಿಳ್ಕೊಳ್ಳಿ. ಮತ್ತು ನೀವು ಕೂಡ ಇದನ್ನು ತಗೊಂಡು ಭಗವಂತನ ಆಶೀರ್ವಾದ ಅಂತ. ಇದು ಕೇವಲ ಬೇಳೆ, ಬೆಲ್ಲ, ಗೋಧಿ ಅಲ್ಲ, ಭಗವಂತನ ಆಶೀರ್ವಾದ ಅಂತ ತೆಗೆದುಕೊಂಡು ಸಂತೋಷದಿಂದ ನೀವು ಜೀವನದಲ್ಲಿ ಇರುವಂತಾಗಲಿ. ನಿಮ್ಮೆಲ್ಲರ ಕಷ್ಟ, ದುಃಖ, ಸಮಸ್ಯೆ ಪರಿಹಾರ ಆಗಿ ನೀವು ಜೀವನದಲ್ಲಿ ಶಾಂತಿಯನ್ನು ಪಡೆಯುವಂತಾಗಲಿ ಅಂತ ನಾನು ನಿಮ್ಮೆಲ್ಲರಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ನೀವೆಲ್ಲರೂ ಮನಸ್ಸಲ್ಲಿ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಭಗವಂತನಿಗೆ ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ ಮಾಡಿ ಹೊರಗಡೆ.
ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.